ನಿದ್ರೆ ಸಿಗದಿದ್ರೆ ಏನೆಲ್ಲ ಸಮಸ್ಯೆ ಕಾಡಬಹುದು? ಕಣ್ತುಂಬ ನಿದ್ರೆ ಮಾಡದಿದ್ರೆ ನಿತ್ಯವೂ ನಿದ್ದೆಗೆಟ್ರೆ ಏನಾಗಬಹುದು? ಹೇಳ್ತೀವಿ, ಈ ಸ್ಟೋರಿ ನೋಡಿ. ಉತ್ತಮ ನಿದ್ರೆ ಸಿಗದಿದ್ರೆ ಏನೆಲ್ಲ ಸಮಸ್ಯೆ ಕಾಡಬಹುದು? ಕಣ್ತುಂಬ ನಿದ್ರೆ ಮಾಡಲೇಬೇಕು. ಇಲ್ಲದಿದ್ರೆ ಉತ್ತಮ ಆರೋಗ್ಯಕ್ಕೆ ನಿದ್ರೆ ಬಹಳ ಮುಖ್ಯ. ಇದು ನಮ್ಮ ದೇಹ ಮತ್ತು ಮನಸ್ಸು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತೆ. ನಮ್ಮ ಮನಸ್ಥಿತಿಯನ್ನ ಸುಧಾರಿಸುತ್ತೆ ಮತ್ತು ವಿಷಯಗಳನ್ನ ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತೆ. ಇದು ನಮ್ಮ ಗಮನ ಮತ್ತು ನಡವಳಿಕೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಆದ್ರೆ ನಮ್ಮಲ್ಲಿ ಅನೇಕರು ಮಕ್ಕಳು ಮತ್ತು ವಯಸ್ಕರು ಸಾಕಷ್ಟು ನಿದ್ರೆ ಪಡೆಯುವುದಿಲ್ಲ. ಹದಿಹರಿಯದವರು ಅಂದ್ರೆ 13 ರಿಂದ 19 ವರ್ಷ ವಯಸ್ಸಿನವರು ಆರೋಗ್ಯವಾಗಿರಲು ಕನಿಷ್ಠ 9 ಗಂಟೆಗಳ ನಿದ್ರೆಯ ಜೊತೆಗೆ ಆರೋಗ್ಯಕರ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಅಗತ್ಯವಿದೆ. ಈ ವಯಸ್ಸಿನಲ್ಲಿ ಮೆದುಳಿನ ಬೆಳವಣಿಗೆ ಮತ್ತು ಹಾರ್ಮೋನ್ಗಳ ಬದಲಾವಣೆಗಳು ಅವರ ನಡವಳಿಕೆ, ದೇಹ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ನಿದ್ರೆ ಸಮಸ್ಯೆಗೆ ಕಾರಣಗಳೇನು ಅಂತ ನೋಡೋದಾದ್ರೆ, ತಡರಾತ್ರಿಯಲ್ಲಿ ಅಧ್ಯಯನ ಮಾಡೋದು, ಚಲನಚಿತ್ರಗಳನ್ನ ನೋಡೋದು, ಆನ್ಲೈನ್ನಲ್ಲಿ ಚಾಟ್ ಮಾಡೋದು, ವಿಡಿಯೋ ಗೇಮ್ಗಳನ್ನ ಆಡೋದು, ಟಿವಿ ನೋಡೋದು ಅಥವಾ ತಡರಾತ್ರಿಯ ಪಾರ್ಟಿಗಳಿಗೆ ಹೋಗೋದ್ರಿಂದ ನಿದ್ರೆಯ ಕೊರತೆ ಉಂಟಾಗಬಹುದು. ಸುಮಾರು 60 ರಿಂದ 70% ಹದಿಹರಿಯದವರಿಗೆ ಸಾಕಷ್ಟು ನಿದ್ರೆ ಬರದಿರಬಹುದು. ಇದು ಅವರ ಮನಸ್ಥಿತಿ, ಆಲೋಚನೆ, ಪ್ರತಿಕ್ರಿಯೆಗಳು, ಭಾವನೆಗಳು, ಕಲಿಕೆ ಮತ್ತು ಕುಟುಂಬ, ಸ್ನೇಹಿತರು ಮತ್ತು ವಯಸ್ಕರೊಂದಿಗಿನ ಸಂಬಂಧಗಳನ್ನ ಹಾನಿ ಮಾಡುತ್ತೆ. ನಿದ್ರೆಯ ಕೊರತೆಯು ಗಾಯಗಳು ಮತ್ತು ಅಪಘಾತಗಳ ಅಪಾಯವನ್ನ ಹೆಚ್ಚಿಸುತ್ತೆ. ದಣಿದಿರುವ ಸಂದರ್ಭದಲ್ಲಿ ಎಚ್ಚರವಾಗಿರಲು ಕೆಫಿನ್ ಮತ್ತು ನಿಕೋಟಿನ್ ಬಳಸುವ ಸಾಧ್ಯತೆ ಹೆಚ್ಚು. ನಿದ್ರೆಯ ಕೊರತೆಯಿಂದ ಉಂಟಾಗುವ ಕೆಟ್ಟ ಮನಸ್ಥಿತಿಯನ್ನು ನಿಭಾಯಿಸಲು ಕೆಲವರು ಮದ್ಯಪಾನ ಮಾಡಬಹುದು. ಅವರು ತಮ್ಮ ಕ್ರಿಯೆಗಳನ್ನು ನಿಯಂತ್ರಿಸಲು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತೊಂದರೆ ಹೊಂದಿರುವುದರಿಂದ ಅಪಾಯಕಾರಿ ಆಯ್ಕೆಗಳನ್ನು ಮಾಡುವ ಸಾಧ್ಯತೆಯೂ ಹೆಚ್ಚು. ಸಾಕಷ್ಟು ನಿದ್ರೆ ಬರದಿದ್ರೆ ಭಾವನೆಗಳು, ಕ್ರಿಯೆಗಳು ಮತ್ತು ಮನಸ್ಥಿತಿಯನ್ನು ನಿಯಂತ್ರಿಸುವುದು ಕಷ್ಟವಾಗುತ್ತೆ. ತುಂಬಾ ಕಡಿಮೆ ನಿದ್ರೆ ಮಾಡೋದು, ತಡವಾಗಿ ಮಲಗೋದು ಮತ್ತು ಕಳಪೆ ನಿದ್ರೆಯ ಗುಣಮಟ್ಟವು ಕೋಪ, ಹಠಾತ್ ಪ್ರವೃತ್ತಿ ಮತ್ತು ಕಿರಿಕಿರಿಗೆ ಕಾರಣವಾಗಬಹುದು. ಸಾಕಷ್ಟು ನಿದ್ರೆ ಮಾಡದಿರುವ ವ್ಯಕ್ತಿಗಳು ಹಾಗೂ ಹದಿಹರಿಯದವರು ತಮ್ಮ ನಡವಳಿಕೆಯನ್ನು ನಿಯಂತ್ರಿಸಲು ಕಷ್ಟಪಡಬಹುದು ಮತ್ತು ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ರೀತಿಯ ಲಕ್ಷಣಗಳನ್ನು ತೋರಿಸಬಹುದು. ನಿದ್ರಾಹೀನತೆಯು ಸ್ಥಿರವಾಗಿ ಕುಳಿತುಕೊಳ್ಳಲು, ಗಮನ ಹರಿಸಲು ಮತ್ತು ಕೆಲಸಗಳನ್ನು ಪೂರ್ಣಗೊಳಿಸಲು ಕಷ್ಟವಾಗಿಸುತ್ತೆ. ಇದು ADHD ಎಂದು ತಪ್ಪಾಗಿ ತಿಳಿಯುವ ಮೂಲಕ ಗೊಂದಲಕ್ಕೆ ಕಾರಣವಾಗುತ್ತೆ. ಸಾಕಷ್ಟು ನಿದ್ರೆ ಪಡೆಯದವರು, ಅದರಲ್ಲೂ ಹದಿಹರಿಯದವರು ಖಿನ್ನತೆ, ಒತ್ತಡ ಮತ್ತು ಆತಂಕದ ಲಕ್ಷಣಗಳನ್ನು ತೋರಿಸಬಹುದು. ನಿದ್ರಾಹೀನತೆಯು ಖಿನ್ನತೆಯನ್ನ ಇನ್ನಷ್ಟು ಹದಗೆಡಿಸಬಹುದು ಮತ್ತು ಖಿನ್ನತೆಗೆ ಒಳಗಾದ ಭಾವನೆಯು ನಿದ್ರೆ ಮಾಡಲು ಕಷ್ಟವಾಗುವಂತೆ ಮಾಡಬಹುದು. ಆ ಮೂಲಕ ಇದು ಹಾನಿಕಾರಕ ಸೈಕಲ್ ಅನ್ನ ಸೃಷ್ಟಿಸುತ್ತೆ. ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಹದಿಹರಿಯದ ವರ್ಷಗಳಲ್ಲಿ ಪ್ರಾರಂಭವಾಗುವುದರಿಂದ ನಿದ್ರೆಯ ತೀವ್ರ ಕೊರತೆಯು ಈಗಾಗಲೇ ಅಪಾಯದಲ್ಲಿರುವ ಹದಿಹರಿಯದವರಲ್ಲಿ ಗಂಭೀರ ಖಿನ್ನತೆಗೆ ಕಾರಣವಾಗಬಹುದು ಎಂದು ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹದಿಹರಿಯದವರಲ್ಲಿ ನಿದ್ರೆಯ ಕೊರತೆ ಬೆಳೆಯುವ ಸಮಯದಲ್ಲಿ ಕಾಣಿಸಿಕೊಳ್ಳುವುದು ಸಾಮಾನ್ಯ ವಿಷಯವಲ್ಲ. ಇದು ಶಕ್ತಿಶಾಲಿ ಮನಸ್ಥಿತಿಯನ್ನು ಹೊಂದಿರುವ ಹದಿಹರಿಯದವರ ಮೇಲೂ ಗಂಭೀರವಾಗಿ ಪರಿಣಾಮ ಬೀರಬಹುದು ಮತ್ತು ಆರೋಗ್ಯ ಸಮಸ್ಯೆಗಳ ಅಪಾಯದಲ್ಲಿರುವವರಿಗೆ ಹಾನಿಕಾರಕವಾಗಬಹುದು. ಮಕ್ಕಳ ನಿದ್ರೆಯಲ್ಲಿ ಪೋಷಕರ ಪಾತ್ರ. ಪೋಷಕರು ಚಿಕ್ಕ ವಯಸ್ಸಿನಿಂದಲೇ ಸರಿಯಾದ ಸಮಯಕ್ಕೆ ಮಲಗುವ ದಿನಚರಿಯನ್ನು ನಿಗದಿಪಡಿಸುವುದರ ಮೂಲಕ ಮಕ್ಕಳು ಉತ್ತಮ ನಿದ್ರೆಯ ಅಭ್ಯಾಸವನ್ನ ಬೆಳೆಸಿಕೊಳ್ಳಲು ಸಹಾಯ ಮಾಡಬಹುದು. ಹದಿಹರಿಯದವರು ಪ್ರತಿದಿನ ರಾತ್ರಿ ಒಂದೇ ಸಮಯದಲ್ಲಿ ಮಲಗಬೇಕು ಮತ್ತು ಮಲಗುವ 1 ಗಂಟೆ ಮೊದಲು ಫೋನ್ ಮತ್ತು ಸ್ಕ್ರೀನ್ಗಳನ್ನು ಬಳಸುವುದನ್ನು ನಿಲ್ಲಿಸಬೇಕು. ನಿಮಗೆ ನಿದ್ರೆ ಮಾಡಲು ತೊಂದರೆಯನ್ನ ಅನುಭವಿಸ್ತಾ ಇದ್ರೆ ಮತ್ತು ಉತ್ತಮ ನಿದ್ರೆಯ ಅಭ್ಯಾಸಗಳು ಸಹಾಯ ಮಾಡದಿದ್ರೆ ನಿದ್ರೆಯ ತಜ್ಞರನ್ನ ಭೇಟಿ ಮಾಡುವುದು ಒಳ್ಳೆಯದು. ಹದಿಹರಿಯದವರು ನಿದ್ರಿಸಲು ಸಹಾಯ ಮಾಡಲು ವಿಶ್ರಾಂತಿ ತಂತ್ರಗಳನ್ನು ಕಲಿಯಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.